ಶಿರಾ ನಗರಸಭೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಹೈಡ್ರಾಮಾ. ಮಾಜಿ ನಗರಸಭೆ ಅಧ್ಯಕ್ಷೆ ಹಾಗೂ ಸದಸ್ಯ ನಡುವೆ ಮಾತಿನ ಚಕಮಕಿ. ಶಿರಾ ನಗರಸಭೆಯ ರಾಜಕೀಯ ಚಟುವಟಿಕೆಗಳು ಗರಿಗೆದರಿಕೊಂಡಿದ್ದು, ನಗರಸಭೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಭಾರೀ ಹೈಡ್ರಾಮವೇ ನಡೆದಿದೆ. ಹೌದು, ಒಪ್ಪಂದದಂತೆ ನಗರಸಭೆ ಅಧ್ಯಕ್ಷ ಸ್ಥಾನವನ್ನ ಜೀಶಾನ್ ಮೊಹಮ್ಮದ್ ಬಿಟ್ಟುಕೊಡಬೇಕಿತ್ತು. ಆದರೆ ನಿಯಮಾನುಸಾರ ಅಧ್ಯಕ್ಷ ಪಟ್ಟವನ್ನ ಬಿಟ್ಟುಕೊಡದ ಹಿನ್ನೆಲೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ನಿನ್ನೆ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ಜೀಶಾನ್ ಮೊಹಮ್ಮದ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾಗಿತ್ತು. ಕೇವಲ 1 ಮತದ ಅಂತರದಲ್ಲಿ ಜೀಶಾನ್ ಮೊಹಮ್ಮದ್ ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಂಡಿದ್ದು, ಬೆಂಬಲಿಗರ ಸಂಭ್ರಮಾಚರಣೆ ಹೆಚ್ಚಾಗಿತ್ತು. ಶಿರಾ ನಗರಸಭೆಯಲ್ಲಿ 31 ಮಂದಿ ಸದಸ್ಯರು ಇದ್ರೆ, ಶಾಸಕ, ಸಂಸದ ಹಾಗೂ 2 ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ 35 ಮಂದಿಗೆ ಮತದಾನದ ಹಕ್ಕಿತ್ತು. ಆದರೆ ಇವರಲ್ಲಿ ಕೆಲ ಸದಸ್ಯರು ಗೈರಾಗಿದ್ದ ಹಿನ್ನೆಲೆ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾಗಿತ್ತು. ಇತ್ತ ಶಿರಾ ನಗರಸಭೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಭಾರೀ ಹೈಡ್ರಾಮವೇ ನಡೆದಿತ್ತು. ಮಾಜಿ ನಗರಸಭೆ ಅಧ್ಯಕ್ಷೆ ಪೂಜಾ ಹಾಗೂ ಪಕ್ಷೇತರ ಸದಸ್ಯ ಅಜಯ್ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ಪರವಾಗಿ ಅಜಯ್ ಹೇಗೆ ನಮ್ಮ ತಾಕತ್ತು ತೋರಿಸಿದ್ವಿ ಎಂದು ಪೂಜಾಗೆ ಕಿಚಾಯಿಸಿದ್ರು. ಈ ವೇಳೆ ಅಜಯ್ ಮತ್ತು ಪೂಜಾ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇಬ್ಬರು ಸದಸ್ಯರ ನಡುವೆ ಮಾತಿನ ಸಮರ ಜೋರಾಗ್ತಿದ್ದಂತೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿದ ಪೊಲೀಸರು ಮಧ್ಯಪ್ರವೇಶಿಸಿ ಪೂಜಾರನ್ನ ಪೊಲೀಸರು ತಡೆದು ನಿಲ್ಲಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಲಾಯಿತು. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.